ಇನ್ನು ಇವತ್ತು ವಿಧಾನಸೌಧದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಘಟನೆ ನಡೆದಿತ್ತು. ಪ್ರಮುಖವಾಗಿ ಬಿಜೆಪಿ ನಾಯಕ ಸಿ.ಟಿ. ರವಿ ಮತ್ತು ಸಿದ್ದರಾಮಯ್ಯ ನಡುವೆ ರಾಜಕೀಯವಾಗಿ ನೋಡೋದಾದ್ರೆ ಆರೋಪ ಪ್ರತ್ಯಾರೋಪಗಳು ತುಂಬ ತೀಕ್ಷ್ಣವಾಗಿರ್ತಾ ಇದ್ವು. ಅದರಲ್ಲೂ ಬಿಜೆಪಿಯ ಸಿ.ಟಿ. ರವಿ ನೇರವಾಗಿ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದ್ರು. ಆದರೆ ಇವತ್ತು MLC ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಸಿ.ಟಿ. ರವಿ ನೇರವಾಗಿ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದರು. ಈ ಒಂದು ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಮೆಸೇಜ್ ಕೂಡ ಪಾಸ್ ಮಾಡಿದ್ರು. ಒಟ್ಟಿನಲ್ಲಿ ಈ ಒಂದು ಘಟನೆ ನೋಡುಗರಿಗೂ ಕೂಡ ಒಂದು ಅಚ್ಚರಿ ಮೂಡಿಸಿತ್ತು. ಅವರು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಸಿದ್ದರಾಮಯ್ಯನವರ ಪಾದ ಸ್ಪರ್ಶ ಮಾಡಿ ಅವರನ್ನು ನಗುಮುಖದಲ್ಲೇ ಮಾತಾಡಿಸಿದ್ದು ಒಂದು ವಿಶೇಷವಾಗಿತ್ತು. ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ಇಬ್ಬರು ಕೂಡ ಪರಸ್ಪರ ನೇರವಾಗಿ ವಾಗ್ಯುದ್ಧವನ್ನು ನಡೆಸಿದ್ರು. ಅಥವಾ ಸಿದ್ದರಾಮಯ್ಯನವರಿಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ರೆ ಸಿ.ಟಿ. ರವಿಗೂ ಕೂಡ ಸಿದ್ದರಾಮಯ್ಯನವರು ತೀಕ್ಷ್ಣವಾಗಿ ಬೈದಿದ್ದರು. ಬಹುಶಃ ಆ ಒಂದು ಪುಸ್ತಕದಲ್ಲಿ ವಿವರವಾದಂಥ ವಿಚಾರಗಳಿದೆ. ಹೀಗಾಗಿ ಅದನ್ನು ನೋಡ್ಕೋಬೇಕು ಅನ್ನುವಂಥ ಸೂಚನೆಯನ್ನು ಸಿದ್ದರಾಮಯ್ಯನವರು ಕೊಟ್ಟರು. ಎನಿವೆ ಸಿ.ಟಿ. ರವಿಯವರು ಹಿಂದೆ ಯಡಿಯೂರಪ್ಪನವ್ರಿಗೂ ಕೂಡ ಇದೇ ರೀತಿಯಂಥ ಪಾದಸ್ಪರ್ಶ ಮಾಡಿ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ಈಗ ಮತ್ತೆ ಸಿದ್ದರಾಮಯ್ಯನವ್ರಿಗೂ ಕೂಡ ಇದೇ ಒಂದು ಸಂಕೇತದ ಮೂಲಕ ಹೊಸ ರಾಜಕೀಯವನ್ನು ಮಾಡಿದ್ದಾರೆ. ಎನಿವೆ ಯಾವತ್ತೂ ರಾಜಕೀಯದಲ್ಲಿ ಸಹಜವಾಗಿ ಯಾರೂ ಕೂಡ ವೈರಿಗಳಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಸಿ.ಟಿ. ರವಿ ಮತ್ತು ಸಿದ್ದರಾಮಯ್ಯನವರು ಮುಖಾಮುಖಿಯಾಗಿದ್ದು. ಜೊತೆಗೆ ಇಂಥ ಒಂದು ಘಟನೆ ಇಬ್ಬರ ನಡುವಿನ ಆ ಒಂದು ಭಾರವಾದಂಥ ಹೃದಯನ ಒಂದು ಸ್ವಲ್ಪ ಹಗುರ ಮಾಡಿರ್ಬೋದೇನೋ. ಒಟ್ಟಲ್ಲಿ ಸಹಜವಾಗಿ ನೋಡುಗರಿಗೂ ಕೂಡ ಒಂದು ವಿಶೇಷವಾಗಿತ್ತು. ಯಾಕಂದರೆ ಯಾವಾಗಲೂ ಇಬ್ಬರು ರಾಜಕೀಯವಾಗಿ ಕಚ್ಚಾಡ್ತಾರೆ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನೇರವಾದಂಥ ತೀಕ್ಷ್ಣವಾದಂಥ ವಾಗ್ಯುದ್ಧ ನಡೆಸ್ತಾ ಇದ್ದಾರೆ. ಆದರೆ ಈ ಘಟನೆ ಅನೇಕರಿಗೆ ಅಚ್ಚರಿಯನ್ನು ಕೂಡ ತರಿಸಿತು.